ಗಳಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರ ಇವತ್ತು ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆಯಲಿದೆ ಮೆಡಿಕಲ್ ಟೆಸ್ಟ್. ಸದ್ಯ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಒಟ್ಟು 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯ ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ 5ನೇ ದಿನದ ವಿಚಾರಣೆ. ಆದರೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಬರೋದು ಅನುಮಾನ. ನಿನ್ನೆ ತಡರಾತ್ರಿವರೆಗೂ ಮಹಾಜರು ಹಿನ್ನೆಲೆ ವಿರಾಮ ಪಡೆಯುವಂತ ಅಧಿಕಾರಿಗಳು ಒಟ್ಟು 10 ದಿನಗಳ ಕಾಲ ಎಸ್ಐಟಿ ಈ ವಿಚಾರಣೆ 5ನೇ ದಿನದ ವಿಚಾರಣೆ ಇವತ್ತು. ಆದರೆ ಇವತ್ತು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಬರೋದು ಆಲ್ಮೋಸ್ಟ್ ಡೌಟ್. ನಿನ್ನೆ ತಡರಾತ್ರಿವರೆಗೂ ಮಹಾಜರು ಮಾಡಿದ್ದಾರೆ, ಹಾಗಾಗಿ ಇವತ್ತು ವಿರಾಮ ಇರಬಹುದು. ಇವತ್ತು ಚಿನ್ನಯ್ಯನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ಆದರೆ ಇವತ್ತು ವಿರಾಮ ನೀಡಬಹುದಾದ ಸಾಧ್ಯತೆ ಇದೆ ಈ ಒಂದು ವಿಚಾರಣೆಗೆ. ಬಟ್ ಇವತ್ತು ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ನಾರ್ಮಲ್ ಆಗಿ ಇದೊಂದು ಪ್ರಕ್ರಿಯೆ. ಅವರ ಹೆಲ್ತ್ ಕಂಡೀಷನ್ಸ್ ಯಾವ ರೀತಿ ಆಗಿದೆ, BP ಶುಗರ್ ಎಲ್ಲ ನಾರ್ಮಲ್ ಆಗಿದೆಯಾ, ಜ್ವರ ಗಿರ ಏನಾದರೂ ಇದೆಯಾ, ಇದೆಲ್ಲವನ್ನು ಟೆಸ್ಟ್ ಮಾಡ್ತಾರೆ. ಯಾಕಂದರೆ ಕಸ್ಟಡಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ದಿನ ಏನೂ ಸಮಸ್ಯೆ ಆಗಬಾರ್ದು ಅಲ್ಲ. ಏನೋ ಒತ್ತಡ, ವಿಚಾರಣೆಯ ಒತ್ತಡ ತಡೆಯೋಕ್ಕಾಗದೆ BP ಹೈ ಆಯಿತು, ಎದೆನೋವು ಶುರು ಆಯಿತು, ಇನ್ನೊಂದು ಮತ್ತೊಂದು ಅದ್ಯಾವ ಥರದ್ದು ಆರೋಪಗಳು SIT ತಲೆ ಮೇಲೆ ಬರಬಾರ್ದು. ಹಾಗಾಗಿ ಇವತ್ತು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ. ಬಟ್ ಇವತ್ತು ವಿಚಾರಣೆ ನಡೆಯೋದು ಬಹುತೇಕ ಡೌಟು ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಬರೋದು ಡೌಟು. ಒಂದು, ಇವತ್ತು ಗಣೇಶ ಹಬ್ಬ, ಇನ್ನೊಂದು ನಿನ್ನೆ ತಡರಾತ್ರಿ ಆಲ್ಮೋಸ್ಟ್ ಮುಂಜಾನೆವರೆಗೂ ಮಹಾಜರು ಮಾಡಿದ್ದಾರೆ. ಮಹಾಜರು ಕಾರ್ಯದೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ವಿಚಾರಣೆ ನಡೆಯೋದು ಬಹುತೇಕ ಡೌಟು ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಟ್ಟು 10 ದಿನಗಳ ಕಾಲ SIT ಕಸ್ಟಡಿಯಲ್ಲಿರುವಂಥ ಚಿನ್ನಯ್ಯ ಇವತ್ತು SIT ಅಧಿಕಾರಿಗಳಿಂದ 5ನೇ ದಿನದ ವಿಚಾರಣೆ. ಚಿನ್ನಯ್ಯ ಇನ್ನೂ ಏನೇನು ಸತ್ಯಾನುಸತ್ಯತೆಗಳನ್ನು ಹೇಳ್ತಾನೆ, ಯಾವೆಲ್ಲ ವಿಚಾರವನ್ನು ತನ್ನ ಒಡಲಿನಲ್ಲಿ ಮುಚ್ಚಿಟ್ಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ, ಇನ್ನೂ ಚಿನ್ನಯ್ಯನ ಸ್ಟೇಟ್ಮೆಂಟ್ನಿಂದ ಯಾರ್ಯಾರಿಗೆ ನೋಟಿಸ್ ಹೋಗುತ್ತೆ, ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸ್ತಾರೆ, ಎಲ್ಲವೂ ಕೂಡ ಪ್ರಶ್ನೆ, ಎಲ್ಲವೂ ಕೂಡ ಕುತೂಹಲ. ಹಾಗಾಗಿ ಗಮನಿಸಬೇಕಾಗತ್ತೆ ಇವತ್ತಿನ ಬೆಳವಣಿಗೆಗಳು ಏನಾಗತ್ತೆ ಅಂತ. ಜಸ್ಟ್ ಮೆಡಿಕಲ್ ಚೆಕಪ್ ಮಾಡಿಸಿ ಬಿಡ್ತಾರಾ ಅಥವಾ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರಾ, ಇವತ್ತು ಎಲ್ಲರೂ ಕರ್ಕೊಂಡೋಗಿ ಸ್ಥಳ ಮಹಾಜರು ಏನಾದರೂ ಮಾಡ್ತಾರಾ, ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಚಿನ್ನಯ್ಯ ಮಾತ್ರ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆಯವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊದಲಿಗೆ ಚಿನ್ನಯ್ಯನ ಹಿನ್ನೆಲೆಯನ್ನು ಕೆದಕಲಾಯಿತು. ಅದಾದಮೇಲೆ ಆತನ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಥಳ ಮಹಾಜರು ಕೆಲವರಿಗೆ ನೋಟಿಸ್ ಕೊಡೋದು, ಕೆಲವರನ್ನು ವಶಕ್ಕೆ ಪಡ್ಕೊಳ್ಳೋದು, ಇದೆಲ್ಲವೂ ಕೂಡ ಆಗಿದೆ. ಹಾಗಾಗಿ ಚಿನ್ನಯ್ಯನ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. SIT ಅಧಿಕಾರಿಗಳು ಮೊದಲ ದಿನದಿಂದಲೂ ಚಿನ್ನಯ್ಯ ಏನು ಹೇಳ್ತಾ ಇದ್ದಾನೆ ಆ ಎಲ್ಲ ವಿಚಾರಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ನೋಡಿ, ಹಿಂದೆ ತಲೆಬುರುಡೆ ಹುಡ್ಕೋಷ್ಟೊತ್ತಿಗೆ ಸ್ಥಳ ಮಹಾಜರು ಮಾಡಿದ್ದು, ಅದಾದಮೇಲೆ ಯಾರ್ಯಾರು ಸೂತ್ರಧಾರಿಗರು ಅಂತ ಹೇಳ್ದೋ ಆತರಿಗೆಲ್ಲ ನೋಟಿಸ್ ಕೊಟ್ಟಿದ್ದು ಅವರ ಮನೆ ಮಹಾಜರು ಮಾಡಿದ್ದು. ಹಾಗಾಗಿ ಚಿನ್ನಯ್ಯನ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಸುಮ್ಮನೆ ಬಂದು ಆರೋಪ ಮಾಡ್ತಾನೆ ಅಂತ ಅಂದರೆ ಒಬ್ಬನೇ ಇದನ್ನೆಲ್ಲ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಆದರೆ ಹಿಂದೆ ಒಂದು ಗ್ಯಾಂಗ್ ಅಂತೂ ಇದ್ದೇ ಇರುತ್ತೆ. ಬಟ್ ಆ ಗ್ಯಾಂಗ್ ಇದೆನಾ, ಬೇರೆ ಇನ್ಯಾರಾದರೂ ಇದ್ದಾರಾ, ಇದರೊಳಗೆ ಇನ್ನೂ ಏನೆಲ್ಲ ಸತ್ಯಾನುಸತ್ಯತೆಗಳಿದೆ, ಎಲ್ಲವೂ ಕೂಡ ಹೊರಗೆ ಬರಬೇಕು, ಆಚೆಗೆ ಬರಬೇಕು. ತನಿಖೆ ಕೂಲಂಕುಷವಾಗಿ ಆಗಬೇಕು, ಪಾರದರ್ಶಕವಾಗಿ ನಡಿಬೇಕು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವತ್ತಿನ ಪ್ರಕ್ರಿಯೆ ಏನಿರುತ್ತೆ? ಒಂದು ಕಡೆಯಲ್ಲಿ ಏನನ್ನೆಲ್ಲ ತಡರಾತ್ರಿವರೆಗೂ ಬೆಳಗಿನ ಜಾವದವರೆಗೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ, ಸ್ಥಳ ಮಹಾಜರು ಮಾಡಿದ್ದಾರೆ. ಇವತ್ತು ಮೆಡಿಕಲ್ ಟೆಸ್ಟಿಗೆ ಮಾತ್ರ ಸೀಮಿತವಾಗಿರುತ್ತಾ, ವಿಚಾರಣೆ ಏನಾದರೂ ನಡೆಯುತ್ತಾ? ಒಂದು ಕಡೆಯಲ್ಲಿ ಹಬ್ಬ ಬೇರೆ ಹೇಗಿದೆ, ಏನೇನಾಗ್ಬೋದು ಇವತ್ತು ಅಂತ?
ನೀತಿ ಹೌದು. ಇವತ್ತು ಬಹುಶಃ ತನಿಖಾ ಪ್ರಕ್ರಿಯೆಗಳು ನಡೆಯೋದು ಬಹಳ ಡೌಟ್ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ, ಅಂದರೆ ಸರಿಸುಮಾರು ಎಲ್ಲವನ್ನ ಮುಗಿಸಿ SIT ಅಧಿಕಾರಿ ಪ್ರಮುಖವಾಗಿ ದಯಾಮ ಅವರಿಂದ ಹೋಗಬೇಕಾದ್ರೆ ಬೆಳಿಗ್ಗೆ 7 ಗಂಟೆ ತನಕ ಆಗಿದೆ. ಹಾಗಾಗಿ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಒಂದಿಷ್ಟು ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ. ಅನಾಮಿಕಾ ದೂರುದಾರ ಕೂಡ, ಅಂದರೆ ಆ ಚಿನ್ನಯ್ಯ ಆರೋಪಿ ಏನಿದೆ ಆತ ಕೂಡ ಅಧಿಕಾರಿಗಳ ಜೊತೆಗೆ ಇದ್ದ. ಹಾಗಾಗಿ ಲೇಟ್ ನೆಟ್ವರೆಗೂ ಕೂಡ ಆಗಿರೋದ್ರಿಂದಾಗಿ ಇವತ್ತು ಕಾರ್ಯಾಚರಣೆ ಬಹುತೇಕ ಡೌಟ್ ಅಂತ ಅನಿಸ್ತಾ ಇದೆ. ಮತ್ತು ಸುಜಾತಾ ಭಟ್ ಅವರನ್ನ ಎಲ್ಲ ಅಂದ್ಕೊಂಡ ರೀತಿಯಲ್ಲಿ ಆಗಿದ್ದಿದ್ದರೆ ಇವತ್ತು ತನಿಖಾಧಿಕಾರಿ ದಯಾಮ ಅವರೇ ವಿಚಾರಣೆ ಮಾಡಬೇಕಾಗಿತ್ತು. ನಿನ್ನೆ ಮಾಹಿತಿಯನ್ನು ಅವರಿಂದ ಪಡೆಯಲಾಗಿತ್ತು. ಬಟ್ ಇವತ್ತು ಮೇ ಬಿ ಅವರೊಂದು ಬ್ರೇಕ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇದೆ. ನಿನ್ನೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನೊಂದು ಕಡೆಯಿಂದ ಹಬ್ಬ ಬೇರೆ ಇದೆ. ಹಾಗಾಗಿ SIT ಅಧಿಕಾರಿಗಳು ಇವತ್ತು ಕೊಂಚ ಬ್ರೇಕ್ ತೆಗೆದುಕೊಳ್ಳುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದರ ಜೊತೆಗೆ ನಿನ್ನೆ ಒಂದು ತನಿಖೆಯ ಬಗ್ಗೆ ಮಾತನಾಡೋದಾದರೂ ಕೂಡ ನಿನ್ನೆ ಬೆಳಿಗ್ಗೆಯಿಂದ 9 ಗಂಟೆಯಿಂದ ಇವತ್ತು ಬೆಳಿಗ್ಗೆವರೆಗೂ ಕೂಡ ಮಹಜರು ಪ್ರಕ್ರಿಯೆ, ಅಂದರೆ ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಉಜಿರೆಯ ನಿವಾಸಕ್ಕೆ ಎಂಟ್ರಿ ಕೊಟ್ಟಂತ ಪೊಲೀಸರು, SIT ಪೊಲೀಸರು ರಾತ್ರಿವರೆಗೂ ಕೂಡ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ತಪಾಸಣೆಯನ್ನ ಮಾಡಿದ್ರು. ಅಂದ್ರೆ ಒಂದು ಆಯಾಮ ಏನು ಅಂದ್ರೆ ಆತ ಇದ್ದ ಜಾಗದ ಸ್ಥಳ ಮಹಜರು ಮತ್ತು ಆತ ಮಾಡಿರುವಂತಹ ಆರೋಪಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷ್ಯಗಳು ಅಲ್ಲಿ ಲಭಿಸುತ್ತಾ ಅಂತ. ಅಂದ್ರೆ ನಾನು ಕೇವಲ ಇದರಲ್ಲಿ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆನೇ ಇದ್ದಾರೆ, ಆ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ, ಗಿರೀಶ್ ಮಠಣ್ಣನವರ, ಜಯಂತ್ ಟಿ ಅವರ ಅಥವಾ ಬೇರೆ ಯಾರಾದರೂ ಇದೆಯಾ, ಹೀಗೆ ಅನುಮಾನಗಳು ಈಗ ಮುನ್ನೆಲೆ ಇದೆ. ಅಥವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷ್ಯಗಳು ಲಭಿಸುತ್ತಾ ಅಂತಲೂ SIT ಅಧಿಕಾರಿಗಳು ನಿನ್ನೆ ಒಂದು ಹಂತದ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೇಜರ್ ಆಗಿ ಅವರು ಮಾಡಿದ್ದು ಮಾಜರು ಮಾಡುವ ಸಂದರ್ಭ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದು ಈ ತನಿಖೆಯ ಪ್ರಮುಖ ಭಾಗ. ಮತ್ತು ಆ ಮನೆಯ CCTV ಫುಟೇಜ್, ಅಂದ್ರೆ ಆತ ಇಲ್ಲೇ ಇದ್ದ ಅನ್ನೋದಕ್ಕೆ ಪೂರಕವಾಗಿರುವಂತಹ ಆ CCTV ಫುಟೇಜ್ ನ ಹಾರ್ಡ್ ಡಿಸ್ಕ್ ಅನ್ನ ಪಡೆದುಕೊಂಡಿದ್ದಾರೆ. ಮತ್ತು ಯಾರು ಆತನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ರು, ಸೊ ಇವರೆಲ್ಲರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ, ಬೇರೆ ಯಾವುದಾದ್ರೂ ಒಂದು ಮಾಸ್ಟರ್ ಮೈಂಡ್ ಏನಾದರೂ ಇದರ ಹಿಂದೆ ಇದೆಯಾ ಅನ್ನೋ ರೀತಿಯಲ್ಲಿ, ಸೊ ಅವ್ರು ಯಾರಾದರೂ ಭೇಟಿ ಮಾಡೋದಕ್ಕೆ ಬರುವಂತ CCTV ಫುಟೇಜಸ್ ಏನಾದರೂ ಇದೆಯಾ ಅನ್ನುವಂಥ ಕಾರಣಕ್ಕೋಸ್ಕರ CCTV ಫುಟೇಜ್ ಅನ್ನ ಕೂಡ, ಹಾರ್ಡ್ ಡಿಸ್ಕ್ ಅನ್ನ ಕೂಡ ಅವರು ಪಡೆದುಕೊಂಡಿದ್ದಾರೆ. ಸೊ ಜುಲೈ 11ಕ್ಕೆ ಆತ ಕೋರ್ಟಿಗೆ ಬಂದು ಶರಣಾಗ್ತಾರೆ. ಜುಲೈ 10ಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳ್ತಾರೆ, ಅಂದ್ರೆ ಈತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯನ್ನು ಪಡೆದುಕೊಂಡಿರ್ತಾನೆ, ಹಾಗಾಗಿ ನಾವೇ ಈತನಿಗೆ ರಕ್ಷಣೆಯನ್ನ ಕೊಡ್ತೀವಿ, ಈತನ ಅಭದ್ರತೆ ಇದ್ರೆ ನಾವು ಆತನಿಗೆ ರಕ್ಷಣೆಯನ್ನ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ. ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಇವರ ಮೇಲೆ ಆರೋಪ ಬಂದ ಸಂದರ್ಭ ಅವರು ಕೋರ್ಟ್ನಲ್ಲಿ ಇದೇ ವಿಚಾರವನ್ನ ಮುಂದಿಟ್ಟು ಡಿಫೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ SITಗೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಬೇಕು ಅಂದ್ರೂ ಕೂಡ ಬಹಳ ಪ್ರಮುಖವಾದ ಪ್ರಬಲ ಸಾಕ್ಷ್ಯಗಳು ಬೇಕಾಗುತ್ತೆ. ಯಾಕಂದ್ರೆ ಒಂದು ಒಳ್ಳೆಯ ಲೀಗಲ್ ಟೀಮ್ ಇದರ ಹಿಂದೆ ಇರೋದನ್ನ ಡೇ 1 ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಿನ್ನೆ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು, ಮನೆಯ CCTV, ಆತನ ಮೊಬೈಲ್ ಬಿಟ್ಟರೆ ಬೇರೆ ಯಾವುದೇ ದಾಖಲೆಗಳು SIT ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬಂದಿದೆ. ಕೇವಲ ಆತ ಇದ್ದಂತ ಜಾಗದ ಆತನ ಕೊಠಡಿ ಏನಿದೆ ಅದರ ಸ್ಥಳ ಮಹಜರು ಮಾಡಿ SIT ಅಧಿಕಾರಿಗಳು ಬರಿಗೈಲಿ ವಾಪಸ್ ಆಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸುಪ್ರೀಂ ಕೋರ್ಟ್ನ ಓರ್ವ ನ್ಯಾಯವಾದಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದು. ಯಾಕಂದ್ರೆ ಯಾವುದೇ ಫಿಲಮ್ಗೂ ಕೂಡ ಇದು ಕಮ್ಮಿ ಇಲ್ಲ ನೀತಿ. ಈ ತರ ಆದ್ರೆ ಈ ತರ ಆಗುತ್ತೆ, ಈ ತರ ಆದ್ರೆ ಈ ತರ ಆಗದೆ ಇದ್ರೆ ಹೋದ್ರೆ ನಾವ್ ಏನ್ ಮಾಡಬೇಕು, ಪ್ಲಾನ್ A ವರ್ಕ್ ಆಗಲಿಲ್ಲ ಅಂದ್ರೆ ಪ್ಲಾನ್ B ನನಗೆ ಕುತ್ತು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆ ಸಂದರ್ಭ ನಾವು ಏನು ತಯಾರಿಯನ್ನ ಮಾಡ್ಕೋಬೇಕು ಅನ್ನೋದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಪ್ಲಾನಿಂಗ್ ಮಾಡ್ಕೊಳ್ಳಲಾಗಿದೆ. ಇದರಲ್ಲಿ ಯಾರ್ದು ಸರಿ, ಯಾರ್ದು ತಪ್ಪು, ಯಾರ ಷಡ್ಯಂತ್ರ, ಯಾರಿದ್ರಲ್ಲಿ ಮಾಸ್ಟರ್ ಮೈಂಡ್, ಇದು SIT ತನಿಖೆಯ ಬಳಿಕವೇ ಹೊರಬರಬೇಕು. ಆದರೆ ಈಗಿರುವಂತ ಆರೋಪಕ್ಕೆ ಪೂರಕವಾಗಿ ಈಗ ಆತನ ಬರ್ತಾ ಇರುವಂತ ಸಂದರ್ಶನಗಳನ್ನ ನಾವು ಗಮನಿಸಬಹುದು. ಆತ ವಿದೌಟ್ ಮಾಸ್ಕ್ ಮಾಡಿರುವಂತ ಸಂದರ್ಶನ, ಇದನ್ನ ಯಾವಾಗ ಮಾಡಿದ್ರು ಅಂದ್ರೆ ಆತ ಉತ್ಖನನ ಮಾಡುವ ಮುನ್ನ ಅಥವಾ SIT ಅಧಿಕಾರಿಗಳ ಮುಂದೆ ಶರಣಾಗುವ ಮುನ್ನ ಮಾಡಿರುವಂತ ಸಂದರ್ಶನಗಳು. ಇದರಲ್ಲಿ ಆತ ಕಡಾಖಂಡಿತವಾಗಿ ಹೇಳ್ತಾನೆ, ನಾನು ಇದರ ಶವಗಳನ್ನ ಹೂತಿರೋದು ನಿಜ. ಒಂದೊಂದು ಸಂದರ್ಶನದಲ್ಲಿ ವ್ಯತಿರಿಕ್ತವಾದ ಹೇಳಿಕೆಗಳು ಇದ್ರೂ ಕೂಡ ಆತ ಈ ವಿಚಾರವನ್ನು ಅದರಲ್ಲಿ ಒಪ್ಪಿಕೊಂಡಿರುವಂತಹ ಕಾರಣದಿಂದಾಗಿ ಇದು ಕೂಡ ಪ್ರಬಲವಾದ ಸಾಕ್ಷ್ಯವಾಗಬಹುದು. ಮುಂದೆ ಯಾರ ಮೇಲಾದ್ರೂ ಸೂತ್ರಧಾರಿಗಳು, ಫಾರ್ ಎಕ್ಸಾಂಪಲ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ನೀವು ಸೂತ್ರಧಾರಿಗಳಾಗಿದ್ರಂತೆ, ನೀವು ಈ ತರ ಪ್ಲಾನ್ ಮಾಡಿದ್ರಂತೆ ಅನ್ನುವಂಥ ಪ್ರಶ್ನೆ ಬಂದ ಸಂದರ್ಭ ಅವರು ಈ ಸಂದರ್ಶನಗಳ ತುಣುಕುಗಳನ್ನ ಕೂಡ ಇಡಬಹುದು. ಆತನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ಇದು ಆ ಸಂದರ್ಭದಲ್ಲಿ ಮಾಡಿದಂತ ಇಂಟರ್ವ್ಯೂ ಬೇರೆ. ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಬಹಳ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ. ಕೇವಲ ಚಿನ್ನಯ್ಯ ಡೇ 1 ಅಲ್ಲಿ ಹೇಳ್ತಾನೆ ನಾನು ಶವಗಳನ್ನು ಹೂತಾಕಿದ್ದೀನಿ ಅಂತ, ಮತ್ತೆ ಮೊನ್ನೆ ಹೇಳ್ತಾನೆ ನಾನು ಬೇರೆಯವರು ಹೇಳಿದ ರೀತಿಯಲ್ಲಿ ಕೇಳಿದ್ದೀನಿ ಅಂತ, ಇನ್ನೊಂದು ದಿನ ಬೇರೆ ಹೇಳಿಕೆಗಳನ್ನು ಹೇಳುವಂತ ಸಾಧ್ಯತೆಗಳು ಇದೆ. ಹಾಗಾಗಿ SIT ಅಧಿಕಾರಿಗಳು ಕೇವಲ ಆತನ ಕನ್ಫೆಷನ್ ಆಧಾರದಲ್ಲಿ ಯಾರನ್ನು ವಶಕ್ಕೆ ಪಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಪೂರಕವಾದ ದಾಖಲೆಗಳು ಬೇಕಾಗುತ್ತೆ, ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಆಗಿರುವಂತಹ ಒಂದು ವಿಚಾರ ಇದು. ಹಾಗಾಗಿ ಆ ಆಯಾಮದಲ್ಲಿ SIT ಅಧಿಕಾರಿಗಳ ತಪಾಸಣೆ ನಡೀತಾ ಇದೆ. ನಾರ್ಮಲ್ ಆಗಿ ಇದು ನಡೀತಾ ಇದ್ರೆ ಇಷ್ಟೊತ್ತಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಬರಬೇಕಾಗಿತ್ತು, ಗಿರೀಶ್ ಮಠಣ್ಣನವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಯಾಕಂದ್ರೆ ಗಿರೀಶ್ ಮಠಣ್ಣನವರು ತಮ್ಮ ಒಂದು ಸಂದರ್ಶನದಲ್ಲೇ ಹೇಳ್ತಾರೆ, ನಾವು ಆತನ ಹಿಂದೆ ಅಲ್ಲ ಆತನ ಜೊತೆಗೆ ಇದ್ದೀವಿ ಅಂತ. ಹಾಗಾಗಿ SIT ಡೇ 1 ಇಂದ ಸೀನ್ ಬೈ ಸೀನ್ ಎಲ್ಲವನ್ನ ರೀಕ್ರಿಯೇಟ್ ಮಾಡ್ತಾ, ಇನ್ ಕೇಸ್ ಯಾರಾದರೂ ಸೂತ್ರಧಾರಿಗಳು ಅನ್ನುವಂಥ ಆರೋಪ ಹೊತ್ತವರಿದ್ರೆ ಅವರನ್ನ ಅಪ್ರೋಚ್ ಆಗುವ ಮುನ್ನವೂ ಕೂಡ ನಾವು ಪ್ರಬಲವಾದ ಸಾಕ್ಷ್ಯಗಳನ್ನ ರೆಡಿ ಮಾಡ್ಕೊಂಡೇ ಹೋಗಬೇಕು. ನಾಳೆ ನಮ್ಮತ್ತ ಯಾರು ಬೊಟ್ಟು ಮಾಡಿ ನಮ್ಮ ತನಿಖೆ ವಿಫಲವಾಯಿತು ಅಥವಾ ನಮ್ಮ ಹತ್ರ ಪೂರಕವಾದ ಸಾಕ್ಷ್ಯಾಧಾರಗಳು ಇರಲಿಲ್ಲ ಅನ್ನುವಂಥ ಆರೋಪ ಬರಬಾರ್ದು ಅನ್ನೋ ಕಾರಣ
ಕಾರಣಕ್ಕೋಸ್ಕರ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆ ಬಳಿಕವೇ ಸಂಬಂಧಪಟ್ಟವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆಗಳು